Hello everyone, I am Santosh. Today we are going to discuss the very important program, that is a C program to find biggest of three numbers. Okay, ಮೂರ್ ನಂಬರ್ಗಳಲ್ಲಿ ಯಾವುದು ದೊಡ್ಡದು ಅಂತ ನಾವು ಇವಾಗ ಕಂಡುಹಿಡಿಬೇಕು with the help of relational and logical operators. ಆಲ್ರೆಡಿ ನಾವು ರಿಲೇಷನಲ್ ಆಪರೇಟರ್ ಮತ್ತು ಲಾಜಿಕಲ್ ಆಪರೇಟರ್ ಬಗ್ಗೆ ಲಾಸ್ಟ್ ಕ್ಲಾಸಸ್ ಅಲ್ಲಿ ತಿಳ್ಕೊಂಡಿದ್ದೀವಿ. ಅದನ್ನೇ ಯೂಸ್ ಮಾಡ್ಕೊಂಡು ಇವಾಗ ಏನ್ ಮಾಡೋಣ, ಬಿಗ್ಗೆಸ್ಟ್ ಆಫ್ ತ್ರೀ ನಂಬರ್ ಯಾವುದು ಅಂತ ಕಂಡಿಡೋಣ. ಓಕೆ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಬಿಗ್ಗೆಸ್ಟ್ ಆಫ್ ತ್ರೀ ನಂಬರ್ಸ್ ಅಂದ್ರೆ ಮೂರ್ ನಂಬರ್ಗಳಲ್ಲಿ ಯಾವುದು ದೊಡ್ಡದು, ಇದನ್ನ ಕಂಡುಹಿಡಿಬೇಕಂದ್ರೆ ಏನ್ ಬೇಕು, ಮೂರ್ ನಂಬರ್ಸ್ ಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇಲ್ಲಿ ಏನಾದರೂ ಕ್ಯಾಲ್ಕುಲೇಷನ್ ಅವಶ್ಯಕತೆ ಇದೆನಾ? ಇಲ್ಲ. ನೀವು ಜಸ್ಟ್ ಕಂಪೇರ್ ಮಾಡ್ತಾ ಇದ್ದೀರಿ, ಯಾವ ನಂಬರ್ ದೊಡ್ಡದಿದೆ, ಇನ್ನೂ ಎರಡು ನಂಬರ್ ಜೊತೆ ನೀವು ಕಂಪೇರ್ ಮಾಡ್ತೀರಿ, ಅಂಡ್ ಫೈನಲಿ ಯು ಆರ್ ಗೆಟಿಂಗ್ ದ ರಿಸಲ್ಟ್. ದಿಸ್ ಇಸ್ ದ ಪ್ರಾಬ್ಲಮ್, ಅಂಡ್ ದಟ್ ಪ್ರಾಬ್ಲಮ್ ವಿ ಆರ್ ಸಾಲ್ವಿಂಗ್ ವಿತ್ ದ ಹೆಲ್ಪ್ ಆಫ್ ಎ ಸಿ ಪ್ರೋಗ್ರಾಮ್. ಅದಕ್ಕೋಸ್ಕರ ಒಂದು ಪ್ರೋಗ್ರಾಮ್ ಬರಿತಾ ಇದೀವಿ. ದಟ್ ಇಸ್ ವಾಟ್ ಬಿಗ್ಗೆಸ್ಟ್ ಆಫ್ ತ್ರೀ ನಂಬರ್ಸ್. ಓಕೆ, ಐ ವಿಲ್ ರೈಟ್ ದ ಪ್ರೋಗ್ರಾಮ್, ಜಸ್ಟ್ ಅಬ್ಸರ್ವ್. ಫಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ hash include stdio.h, which is very common for all the programs. Then we are in with the wide main. See, ಮೂರ್ ನಂಬರ್ಗಳಲ್ಲಿ ಯಾವುದು ದೊಡ್ಡದು ಅಂತ ಕಂಡುಹಿಡಿಬೇಕಂದ್ರೆ ಮೂರ್ ನಂಬರ್ ಬೇಕು ನಮಗೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಮೂರ್ ಇಂಟೀಜರ್ ನಂಬರ್ಸ್ ತಗೋತೀನಿ, ಅಂಡ್ ಮೂರು ನಂಬರ್ ಬೇರೆ ಬೇರೆನೆ ಇದೆ ಅಂತ ತಿಳ್ಕೊಂಡು ಇದನ್ನ ಎಕ್ಸಿಕ್ಯೂಟ್ ಮಾಡೋಣ. ಓಕೆ, ಐ ವಿಲ್ ಟೇಕ್ ತ್ರೀ ನಂಬರ್ಸ್ and all of them are integers ಅಂತ ತಿಳ್ಕೊಳ್ಳೋಣ. int a b c. ಓಕೆ, ಹಾಗಿದ್ರೆ ಮೂರ್ ನಂಬರ್ ಸಿಕ್ಬಿಟ್ರೆ ಮುಗೀತು. ನಾವು ಇದರಲ್ಲಿ ಯಾವ್ದು ದೊಡ್ಡದು ಅಂತ ಕಂಡು ಹಿಡಿಬಹುದು. ದೇರ್ ಇಸ್ ನೋ ಕ್ಯಾಲ್ಕುಲೇಷನ್ ಇಲ್ಲ ಇಲ್ಲಿ. ಜಸ್ಟ್ ವಿ ಆರ್ ಕಂಪೇರ್ ಮಾಡ್ತಾ ಇದೀವಿ. ಎ ವ್ಯಾಲ್ಯೂನ ಬಿ ಮತ್ತು ಸಿ ಜೊತೆ, ಬಿ ಅನ್ನ ಸಿ ಮತ್ತು ಎ ಜೊತೆ, ಅದೇ ತರ ಸಿ ಅನ್ನ ಎ ಮತ್ತು ಬಿ ಜೊತೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ಅಂಡ್ ಯು ಮಸ್ಟ್ ನೋ ದ್ಯಾಟ್ ಇಲ್ಲಿ ಮೂರರಲ್ಲಿ ಯಾವ್ದು ಬೇಕಾದ ವ್ಯಾಲ್ಯೂ ದೊಡ್ಡದಿರ್ಬೋದು. ಯಾವತ್ತು ನಾವು ಎನೇ ದೊಡ್ಡದಿರುತ್ತೆ ಅಂತ ಹೇಳಕ್ಕಾಗಲ್ಲ, ಬಿನೇ ದೊಡ್ಡದಿರುತ್ತೆ ಅಂತ ಹೇಳಕ್ಕಾಗಲ್ಲ, ಯಾವತ್ತು ಸಿನೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಡಿಪೆಂಡಿಂಗ್ ಆನ್ ದ ಯೂಸರ್ ಇನ್ಪುಟ್ ದ ರಿಸಲ್ಟ್ ವಿಲ್ ಚೇಂಜ್. ಓಕೆ, ಈಗ ನಾವು ಯೂಸರ್ಗೆ ಹೇಳೋಣಂತೆ, ಎಂಟರ್ ತ್ರೀ ನಂಬರ್ಸ್. ಪ್ರಿಂಟ್ ಎಫ್ ಎಂಟರ್ ತ್ರೀ ನಂಬರ್ಸ್. ಯೂಸರ್ಗೆ ನಾವು ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದೀವಿ, ಏನಂತ, ನೀವು ಮೂರ್ ನಂಬರ್ ಎಂಟರ್ ಮಾಡ್ರಿ. ಫಸ್ಟ್ ಮೂರ್ ನಂಬರ್ ಎಂಟರ್ ಮಾಡ್ಲಾರ್ದ ಅದರಲ್ಲಿ ಯಾವ್ದು ದೊಡ್ಡದು ಅಂತ ಕಂಡುಹಿಡಿಯಕ್ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಯೂಸರ್ಗೆ ಹೇಳಬೇಕು, ಎಂಟರ್ ತ್ರೀ ನಂಬರ್ಸ್, ಅಂಡ್ ದ ಯೂಸರ್ ವಿಲ್ ಎಂಟರ್ ತ್ರೀ ನಂಬರ್ಸ್. ಅವುಗಳನ್ನ ಸ್ಟೋರ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಸ್ಕ್ಯಾನ್ ಎಫ್. And three integers are there, use 3%d and store the first value in address of A, second value in address of B, third value in address of C. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಔಟ್ಪುಟ್ ಹೇಗೆ ಬರ್ಬೋದು, ಸ್ಕ್ರೀನ್ ನಲ್ಲಿ ಇದು ಹೇಗೆ ಕಾಣಿಸುತ್ತೆ ಅಂತ ಬರಿತೀನಿ. ದಿಸ್ ಇಸ್ ವಾಟ್ ಔಟ್ಪುಟ್ ಸ್ಕ್ರೀನ್. ಯೂಸರ್ ಈ ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ, ಅಂಡ್ ಯೂಸರ್ ನೀಡ್ಸ್ ದ ರಿಸಲ್ಟ್. ಯೂಸರ್ಗೆ ಏನ್ ಬೇಕಾಗಿದೆ, ನಾನು ಎಂಟರ್ ಮಾಡೋ ಮೂರ್ ನಂಬರ್ ಅಲ್ಲಿ ಯಾವ್ದು ದೊಡ್ಡದಿದೆ ಅಂತ ಮಷೀನ್ ಆನ್ಸರ್ ತೋರಿಸ್ಬೇಕು. ಅದಕ್ಕೆ ಯೂಸರ್ಗೆ ನಾವು ಇನ್ಫಾರ್ಮೇಶನ್ ಕೇಳ್ತಾ ಇದ್ವಿ, ಅದೇನು, ಎಂಟರ್ ತ್ರೀ ನಂಬರ್ಸ್. ನಾವು ಯೂಸರ್ ವಿಲ್ ಎಂಟರ್ ತ್ರೀ ನಂಬರ್ಸ್. ಈಗ ಯೂಸರ್ ಮೂರ್ ನಂಬರ್ ಎಂಟರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 3, 7, 6. ಅಂದ್ರೆ ವೇರ್ ದ 3 ವಿಲ್ ಬಿ ಸ್ಟೋರ್ಡ್. 3 ಎಲ್ಲಿ ಸ್ಟೋರ್ ಆಗಿರುತ್ತೆ, ಈಗ ಎ ನಲ್ಲಿ, 7 ಎಲ್ಲಿ ಸ್ಟೋರ್ ಆಗಿರುತ್ತೆ, ಬಿ ನಲ್ಲಿ, 6 ಎಲ್ಲಿ ಸ್ಟೋರ್ ಆಗಿರುತ್ತೆ, ಸಿ ನಲ್ಲಿ. ವೆರಿ ಸಿಂಪಲ್. ಓಕೆ, ನಾವು ಈಗ 3 ವ್ಯಾಲ್ಯೂ ಸಿಕ್ಕ ತಕ್ಷಣ ಏನ್ ಮಾಡ್ಬೋದು, 3 ವ್ಯಾಲ್ಯೂ ಸಿಕ್ಕ ತಕ್ಷಣ ವಿ ಆರ್ ಗೋಯಿಂಗ್ ಟು ಕಂಪೇರ್. ಈಗ ನಾವು ಕಂಪೇರ್ ಮಾಡಬೇಕು, ಮೂರು ವ್ಯಾಲ್ಯೂಸ್ ಗಳನ್ನ ಕಂಪೇರ್ ಮಾಡ್ತಾ ಹೋಗ್ಬೇಕು. ಹೌ ಯು ಆರ್ ಗೋಯಿಂಗ್ ಟು ಕಂಪೇರ್? ಫಸ್ಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಫ್ ಕಂಡೀಷನ್. ನಾವು ಇಲ್ಲಿ ಇಫ್ ಕಂಡೀಷನ್ ಯೂಸ್ ಮಾಡ್ತೀವಿ. ಇಫ್ ಜಸ್ಟ್ ಯು ಥಿಂಕ್, ಎ ವ್ಯಾಲ್ಯೂ ಯಾವಾಗ ದೊಡ್ಡದಿರುತ್ತೆ, ಥಿಂಕ್ ಆಫ್ ಇಟ್. ಎ ಯಾವಾಗ ದೊಡ್ಡದಿರ್ಬೋದು, ಎ ಇದು ಬಿ ಮತ್ತು ಸಿ ಗಿಂತಲೂ ದೊಡ್ಡದಿದ್ರೆ ಎ ವಿಲ್ ಬಿ ಬಿಗ್. ವೆರಿ ಸಿಂಪಲ್. ಅದ್ ನಾನು ಇಲ್ಲಿ ಬರಿತೀನಿ ನೋಡಿ.
ಇಫ್ ಎ ಇದು ಬಿಗಿಂತಲೂ ದೊಡ್ಡದಿತ್ತು ಮತ್ತು ಅಂಡ್ ವಾಟ್ ಯು ಆರ್ ಯೂಸಿಂಗ್ ಮತ್ತು ಮೀನ್ಸ್ ಯು ಆರ್ ಯೂಸಿಂಗ್ ಲಾಜಿಕಲ್ ಆಪರೇಟರ್ ಅಂಡ್ ಎ ಇದು ಸಿಗಿಂತಲೂ ದೊಡ್ಡದಿದ್ದಾಗ ಏನೇ ದೊಡ್ಡದಿರುತ್ತೆ ಪ್ರಿಂಟ್ ಇಟ್ ಪ್ರಿಂಟ್ ಎಫ್ ಎ ಈಸ್ ಬಿಗ್ ಅಥವಾ ನೀವೇನ್ ಮಾಡ್ಬೋದು ಪರ್ಸೆಂಟೇಜ್ ಡಿ ಈಸ್ ಬಿಗ್ ಅಂತ ಈ ತರ ಪ್ರಿಂಟ್ ಮಾಡ್ಬೋದು. ಮಾಡಿ ಪರ್ಸೆಂಟೇಜ್ ಡಿ ಅಂದ್ರೆ ಏನು, ಯಾವ ವ್ಯಾಲ್ಯೂ ಅದು ಎ ವ್ಯಾಲ್ಯೂ ಅಂತ ನೀವು ಪ್ರಿಂಟ್ ಮಾಡ್ಬೋದು. ಪರ್ಸೆಂಟೇಜ್ ಡಿ ಇನ್ ದ ಪ್ಲೇಸ್ ಆಫ್ ಪರ್ಸೆಂಟೇಜ್ ಡಿ ವಿಚ್ ವ್ಯಾಲ್ಯೂ ವಿಲ್ ಕಮ್, ಎ ವ್ಯಾಲ್ಯೂ ವಿಲ್ ಕಮ್. ಓಕೆ, ದೆನ್ ಇದೇನಾಯ್ತು, ಎ ಯಾವಾಗ ಬಿಗ್ ಇರುತ್ತೆ ಅಂತ ಟೆಸ್ಟ್ ಮಾಡೋಕ್ಕೋಸ್ಕರ ಒಂದು ಕಂಡೀಷನ್ ಬರೆದ್ವಿ. ಇದೇ ತರ ಬಿ ಯಾವಾಗ ಬಿಗ್ ಇರ್ಬೋದು ಅದಕ್ಕೂ ಒಂದು ಕಂಡೀಷನ್ ನಾವು ಹಾಕೋಣ. ಇದಿರ್ಲಿಲ್ಲ ಅಂದ್ರೆ ಅದರ್ವೈಸ್ ಅಂದ್ರೆ ನಾವೇನ್ ಬರಿತೀವಿ ಎಲ್ಸ್ ಮತ್ತೊಂದು ಕಂಡೀಷನ್ ಅಪ್ಲೈ ಮಾಡೋಣ. ಬಿ ಯಾವಾಗ ಬಿಗ್ ಇರುತ್ತೆ, ಬಿ ಇದು ಎ ಮತ್ತು ಸಿಗಿಂತಲೂ ದೊಡ್ಡದು ಇದ್ದಾಗ ಬಿ ವಿಲ್ ಬಿ ಬಿಗ್. ವೆರಿ ಸಿಂಪಲ್. ಇಫ್ ಬಿ ಗ್ರೇಟರ್ ದ್ಯಾನ್ ಎ ಮತ್ತು ಬಿ ಗ್ರೇಟರ್ ದ್ಯಾನ್ ಸಿ ಇದ್ರೆ ಬಿ ವಿಲ್ ಬಿ ಬಿಗ್. ಅದನ್ನೇ ನಾವು ಹೇಗೆ ಬರಿತೀವಿ, ಪರ್ಸೆಂಟೇಜ್ ಡಿ ಈಸ್ ಬಿಗ್ ಅಂದ್ರೆ ಪರ್ಸೆಂಟೇಜ್ ಡಿ ಪ್ಲೇಸ್ ನಲ್ಲಿ ಯಾವ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ, ಬಿ ಈಸ್ ಬಿಗ್ ಅಂತ ಪ್ರಿಂಟ್ ಆಗುತ್ತೆ. ಬಿ ಅಂದ್ರೆ ಯಾವ ವ್ಯಾಲ್ಯೂ ಇದೆ, 7 ಅಂತ ಇದೆ, ಅದು ಪ್ರಿಂಟ್ ಆಗ್ಬೋದು ಅಕಾರ್ಡಿಂಗ್ ಟು ಯೂಸರ್ ಇನ್ಪುಟ್. ಎಲ್ಸ್ ಇದು ಇಲ್ಲ ಅಂದ್ರೆ, ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಏನೂ ದೊಡ್ಡದಿಲ್ಲ ಬಿನೂ ದೊಡ್ಡದಿಲ್ಲ ಅಂದ್ರೆ ಡೆಫಿನೆಟ್ಲಿ ಯಾವ ದೊಡ್ಡದಿರುತ್ತೆ, ಸಿ ದೊಡ್ಡದಿರ್ಲೇಬೇಕು. ಅದಕ್ಕೋಸ್ಕರ ನೀವು ಕಂಡೀಷನ್ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅಂಡ್ ಮೂರರಲ್ಲಿ ಒಂದೇ ಕರೆಕ್ಟ್ ಅಂತ ಆನ್ಸರ್ ಬರ್ಬೇಕು ನಮಗೆ. ಐದರ್ ಎ ಬಿಗ್ ಇರ್ಬೋದು ಅಥವಾ ಬಿಗ್ ಇರ್ಬೋದು ಅಥವಾ ಸಿ ಬಿಗ್ ಇರ್ಬೋದು. ಏನೂ ಬಿಗ್ ಇದೆ ಬಿನೂ ಬಿಗ್ ಇದೆ ಅಂತ ನಾವು ಈ ತರ ಹೇಳಕ್ಕಾಗಲ್ಲ. ಓಕೆ, ಅದಕ್ಕೋಸ್ಕರ ಡೋಂಟ್ ಟೆಸ್ಟ್ ಫಾರ್ ಸಿಗೋಸ್ಕರ ನಾವು ಸಿ ದೊಡ್ಡದಿದ್ದೇನೋ ಇಲ್ಲೋ ಅಂತ ಟೆಸ್ಟ್ ಮಾಡೋದು ಬೇಡ. ಅದರ ಅರ್ಥ ಏನಂದ್ರೆ ಸಿ ಎಗಿಂತಲೂ ದೊಡ್ಡದಿದ್ರೆ ಸಿ ಬಿಗಿಂತಲೂ ದೊಡ್ಡದಿದ್ರೆ ಸಿ ದೊಡ್ಡದು ಅಂತ ನಾವು ಹೇಳೋದು ಬೇಡ. ಅದರ ಬದಲಾಗಿ ಈ ಕಂಡೀಷನ್, ಫಸ್ಟ್ ಕಂಡೀಷನ್ ಫಾಲ್ಸ್ ಆಗಿದೆ ಅಂದ್ರೆ ಅದರ ಅರ್ಥ ಏನು, ಎ ದೊಡ್ಡದಿಲ್ಲ ಅಂತ. ಸೆಕೆಂಡ್ ಕಂಡೀಷನ್ ಫಾಲ್ಸ್ ಆಗಿದೆ ಅಂದ್ರೆ ಅದರ ಅರ್ಥ ಏನು, ಬಿನೂ ದೊಡ್ಡದಿಲ್ಲ. ಏನೂ ದೊಡ್ಡದಿಲ್ಲ ಬಿನೂ ದೊಡ್ಡದಿಲ್ಲ ಅಂದ್ರೆ ಯಾವ್ದು ದೊಡ್ಡದಿರುತ್ತೆ, ಸಿ ವಿಲ್ ಬಿ ಬಿಗ್ಗರ್. ಡೈರೆಕ್ಟ್ ಪ್ರಿಂಟ್ ಇಟ್ ಎಲ್ಸ್ ಪರ್ಸೆಂಟೇಜ್ ಡಿ ಈಸ್ ಬಿಗ್ ಅಂದ್ರೆ ಯಾವುದು, ಸಿ ಈಸ್ ಬಿಗ್. ವೆರಿ ಸಿಂಪಲ್, ಪ್ರೋಗ್ರಾಮ್ ಈಸ್ ಓವರ್. ಗಾಟ್ ಇಟ್, ವೆರಿ ಸಿಂಪಲ್ ಪ್ರೋಗ್ರಾಮ್. ಫಸ್ಟ್ ನಾವು ಎ ದೊಡ್ಡದು ಯಾವಾಗಿರುತ್ತೆ ಅಂತ ಟೆಸ್ಟ್ ಮಾಡ್ತೀವಿ. ಬಿಕಾಸ್ ಒಂದೊಂದು ಟೈಮ್ ಏನೂ ದೊಡ್ಡದಿರ್ಬೋದು, ಒಂದೊಂದು ಟೈಮ್ ಬಿ ದೊಡ್ಡದಿರ್ಬೋದು, ಒಂದೊಂದು ಟೈಮ್ ಸಿ ದೊಡ್ಡದಿರ್ಬೋದು. ಮೂರಕ್ಕೂ ನಾವು ಅಷ್ಟೇ ವ್ಯಾಲ್ಯೂ ಕೊಡಬೇಕಾಗುತ್ತೆ. ಅಂಡ್ ದಿಸ್ ಇಸ್ ದ ವೇ ಟು ರೈಟ್ ದ ಪ್ರೋಗ್ರಾಮ್. ಇಲ್ಲಿ ನೋಡಿ ನಾವು ರಿಲೇಷನಲ್ ಆಪರೇಟರ್ ಯೂಸ್ ಮಾಡಿದೀವಿ. ಅದ್ಯಾವುದು, ಗ್ರೇಟರ್ ದ್ಯಾನ್ ಸಿಂಬಾಲ್ ಟು ಕಂಪೇರ್. ಅಂಡ್ ಲಾಜಿಕಲ್ ಆಪರೇಟರ್ ಕೂಡ ಯೂಸ್ ಮಾಡಿದೀವಿ. ಅದ್ಯಾವುದು, ಡಬಲ್ ಆಂಪರ್ಸ್ಯಾಂಡ್ ಸಿಂಬಾಲ್. ಅದ್ಯಾವುದು, ಲಾಜಿಕಲ್ ಅಂಡ್. ಗಾಟ್ ಇಟ್, ಅರ್ಥ ಆಯ್ತಾ? ದಿಸ್ ಇಸ್ ದ ವೇ ಟು ರೈಟ್ ಇಟ್. ಲೆಟ್ ಅಸ್ ಟೆಸ್ಟ್ ಇಟ್. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಟೆಸ್ಟ್ ಮಾಡೋಣ. ಅಕಾರ್ಡಿಂಗ್ ಟು ದ ಇಲ್ಲಿ ಏನು ಇನ್ಪುಟ್ಸ್ ಇದಾವೆ ಅದರ ಪ್ರಕಾರ ಇದನ್ನ ಟೆಸ್ಟ್ ಮಾಡ್ತಾ ಹೋಗ್ತೀನಿ. ಓಕೆ, ವಾಟ್ ವಿ ಕಾಲ್ ಇಟ್ ಆಸ್, ಇಟ್ ಈಸ್ ಕಾಲ್ಡ್ ಆಸ್ ಟ್ರೇಸಿಂಗ್ ಆಫ್ ಎ ಪ್ರೋಗ್ರಾಮ್. ಯೂಸರ್ ಆಲ್ರೆಡಿ 3 ನಂಬರ್ಸ್ ಎಂಟರ್ ಮಾಡಿದ್ದಾರೆ ಅಂತ ನಾವು ಇಲ್ಲಿ ತಗೊಳ್ಳೋಣ. ಎ ನಲ್ಲಿ ಏನ್ ಹಾಕಿದೀವಿ, 3, ಬಿ ನಲ್ಲಿ 7, ಸಿ ನಲ್ಲಿ 6 ಇದೆ ಅಂತ ತಿಳ್ಕೊಂಡು ಕಂಟಿನ್ಯೂ ಮಾಡೋಣ. ಓಕೆ, ನಾವು ಟೆಸ್ಟ್ ದಿಸ್ ಲೈನ್, ಈ ಲೈನ್ ಅನ್ನ ಟೆಸ್ಟ್ ಮಾಡೋಣ. ಓಕೆ, ಇಫ್ ಎ ಗ್ರೇಟರ್ ದ್ಯಾನ್ ಬಿ ಅಂದ್ರೆ 3 ಗ್ರೇಟರ್ ದ್ಯಾನ್ 7 ಮತ್ತು ಎ ಗ್ರೇಟರ್ ದ್ಯಾನ್ ಸಿ ಅಂದ್ರೆ 3 ಗ್ರೇಟರ್ ದ್ಯಾನ್ 6. ವೆದರ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್ ಚೆಕ್ ಮಾಡೋಣ. 3 7ಕ್ಕಿಂತ ದೊಡ್ಡದ, ಇಲ್ಲ, ಫಾಲ್ಸ್. 3 6ಕ್ಕಿಂತ ದೊಡ್ಡದ, ಇದು ಫಾಲ್ಸ್. ಅಂಡ್ ನಾವು ಲಾಜಿಕಲ್ ಆಪರೇಟರ್ ನಲ್ಲಿ ಏನ್ ಸ್ಟಡಿ ಮಾಡಿದ್ವಿ, ಲಾಜಿಕಲ್ ಅಂಡ್ ಯಾವಾಗ ವರ್ಕ್ ಆಗುತ್ತೆ, ಯಾವಾಗ ಟ್ರೂ ಆಗುತ್ತಂದ್ರೆ ಎರಡು ಕಂಡೀಷನ್ ಟ್ರೂ ಇದ್ರೆ, ಎರಡು ಎಕ್ಸ್ಪ್ರೆಷನ್ ಟ್ರೂ ಇದ್ರೆ ಮಾತ್ರ ಟ್ರೂ ಇರುತ್ತೆ. ಇದು ಫಾಲ್ಸ್ ಇದೆ, ಇದು ಫಾಲ್ಸ್ ಇದೆ ಅಂದ್ರೆ ರಿಸಲ್ಟ್ ಆಫ್ ದಿಸ್ ಇಸ್ ಫಾಲ್ಸ್. ಫಾಲ್ಸ್ ಇದ್ರೆ ನೆಕ್ಸ್ಟ್ ಪ್ರಿಂಟ್ ಎಫ್ ಪ್ರಿಂಟ್ ಆಗೋದಿಲ್ಲ. ಅಂಡ್ ಇಟ್ ಮೂವ್ಸ್ ಟು ವಿಚ್ ಪಾರ್ಟ್,
ಎಲ್ಸ್ ಪಾರ್ಟ್ಗೆ ಮೂವ್ ಆಗುತ್ತೆ. ಎಲ್ಸ್ ಪಾರ್ಟ್ಗೆ ಮೂವ್ ಆಯ್ತು. ಎಲ್ಸ್ ಪಾರ್ಟ್ ಅಲ್ಲಿ ಇನ್ನೊಂದು ಕಂಡೀಷನ್ ಇದೆ ನೋಡಿ. ಈ ಕಂಡೀಷನ್ ಇವಾಗ ಅಪ್ಲೈ ಮಾಡಿ ನೋಡೋಣ. ಇಫ್ ಜಸ್ಟ್ ಚೆಕ್ ಇಟ್. ಬಿ ಅಂದ್ರೆ ಯಾವುದು? 7 ಗ್ರೇಟರ್ ದ್ಯಾನ್ 3 ಅಂಡ್ ಬಿ ಗ್ರೇಟರ್ ದ್ಯಾನ್ ಸಿ ಅಂದ್ರೆ 7 ಗ್ರೇಟರ್ ದ್ಯಾನ್ 6. ಈಗ ಕಂಡೀಷನ್ ಟೆಸ್ಟ್ ಮಾಡಿ ನೋಡಿ. 7 ಗ್ರೇಟರ್ ದ್ಯಾನ್ 3, ಎಸ್ ಟ್ರೂ. 7 ಗ್ರೇಟರ್ ದ್ಯಾನ್ 6, ಎಸ್ ಇಟ್ ಈಸ್ ಆಲ್ಸೋ ಟ್ರೂ. ಅಂಡ್ ಯಾವಾಗ ಟ್ರೂ ಇರುತ್ತೆ? ಫಸ್ಟ್ ಎಕ್ಸ್ಪ್ರೆಷನ್ ಮತ್ತು ಸೆಕೆಂಡ್ ಎಕ್ಸ್ಪ್ರೆಷನ್ ಅಥವಾ ಎರಡು ಆಪರೆಂಟ್ ಟ್ರೂ ಇದ್ದಾಗ ರಿಸಲ್ಟ್ ವಿಲ್ ಬಿ ಟ್ರೂ. ಇದು ಟ್ರೂ ಇದ್ದಾಗ ಏನಂತ ಪ್ರಿಂಟ್ ಮಾಡುತ್ತೆ? ಔಟ್ಪುಟ್ ವಿಲ್ ಬಿ ಪರ್ಸೆಂಟೇಜ್ ಡಿ ಇಸ್ ಬಿಗ್. ಅಂದ್ರೆ ಅದರ ಅರ್ಥ ಏನು? ಬಿ ಇಸ್ ಬಿಗ್. ಬಿ ಅಂದ್ರೆ ವ್ಯಾಲ್ಯೂ ಯಾವುದು? 7 ಈಸ್ ಬಿಗ್ ಅಂತ ಯೂಸರ್ಗೆ ಪ್ರಿಂಟ್ ಆಗಿಬಿಡುತ್ತೆ. ಅಂದ್ರೆ ಆನ್ಸರ್ ವಿಲ್ ಬಿ ಹಿಯರ್ ಲೈಕ್ ದಿಸ್: 7 ಈಸ್ ಬಿಗ್. ಸ್ಕ್ರೀನ್ ಮೇಲೆ 7 ಈಸ್ ಬಿಗ್ ಅಂತ ಪ್ರಿಂಟ್ ಆಗುತ್ತೆ. ಅರ್ಥ ಆಯ್ತಾ? ಅಥವಾ ನಾನು ಇನ್ನೊಂದು ಇನ್ಪುಟ್ಸ್ ಕೊಟ್ಟು ಚೆಕ್ ಮಾಡೋಣ. ಫಾರ್ ಎಕ್ಸಾಂಪಲ್, ಎ ನಲ್ಲಿ ಒಂದು ವ್ಯಾಲ್ಯೂ ಹಾಕಿ ನೋಡ್ತೀನಿ, ಬಿ ನಲ್ಲಿ ಇನ್ನೊಂದು ವ್ಯಾಲ್ಯೂ, ಸಿ ನಲ್ಲಿ ಮತ್ತೊಂದು ವ್ಯಾಲ್ಯೂ. ಓಕೆ, ಎ ಇಸ್ 2 ಅಂತ ತಿಳ್ಕೊಳ್ಳೋಣ, ಬಿ ಇಸ್ 5, ಸಿ ಇಸ್ 9. ಇದು ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಅಂಡ್ ದಿಸ್ ಲೈನ್ ವಿ ಆರ್ ವರ್ಕಿಂಗ್ ವಿತ್ ಫಸ್ಟ್ ಕಂಡೀಷನ್ ಟೆಸ್ಟ್ ಮಾಡೋಣ. ಇಲ್ಲೇ ಬರಿತೀನಿ. ಇಫ್ ಎ ಗ್ರೇಟರ್ ದ್ಯಾನ್ ಬಿ ಅಂದ್ರೆ 2 ಗ್ರೇಟರ್ ದ್ಯಾನ್ 5 ಮತ್ತು ಎ ಗ್ರೇಟರ್ ದ್ಯಾನ್ ಸಿ ಅಂದ್ರೆ 2 ಗ್ರೇಟರ್ ದ್ಯಾನ್ 9. ಇಸ್ ಇಟ್ ಟ್ರೂ? 2 ಗ್ರೇಟರ್ ದ್ಯಾನ್ 5 is false. 2 greater than 9 is false and the result is false. ಫಾಲ್ಸ್ ಇದ್ರೆ ಏನಾಗುತ್ತೆ? ಇಟ್ ಮೂವ್ಸ್ ಟು ದ ಎಲ್ಸ್ ಪಾರ್ಟ್. ಎಲ್ಸ್ ಪಾರ್ಟ್ ಅಲ್ಲಿ ಇನ್ನೊಂದು ಕಂಡೀಷನ್ ಇದೆ, ಅದನ್ನು ಕಂಡೀಷನ್ ಟೆಸ್ಟ್ ಮಾಡೋಣ. ಇಫ್ ಬಿ ಗ್ರೇಟರ್ ದ್ಯಾನ್ ಎ, ಬಿ ಗ್ರೇಟರ್ ದ್ಯಾನ್ ಎ ಅಂದ್ರೆ 5 ಗ್ರೇಟರ್ ದ್ಯಾನ್ 2 ಮತ್ತು ಬಿ ಗ್ರೇಟರ್ ದ್ಯಾನ್ ಸಿ ಅಂದ್ರೆ 5 ಗ್ರೇಟರ್ ದ್ಯಾನ್ 9. ಈಗ ಟೆಸ್ಟ್ ಮಾಡಿ. 5 ಗ್ರೇಟರ್ ದ್ಯಾನ್ 2 is ಟ್ರೂ, ಬಟ್ 5 ಗ್ರೇಟರ್ ದ್ಯಾನ್ 9 is ಫಾಲ್ಸ್. ಟ್ರೂ ಫಾಲ್ಸ್ ಇದ್ರೆ ಆ್ಯಂಡ್ ಆಪರೇಟರ್ ಪ್ರಕಾರ ರಿಸಲ್ಟ್ ವಿಲ್ ಬಿ ಫಾಲ್ಸ್. ಎರಡು ಫಾಲ್ಸ್ ಇದ್ರೆ ನೆಕ್ಸ್ಟ್ ಎಲ್ಸ್ ಪಾರ್ಟ್ ಅಲ್ಲಿ ಇದು ಮೂವ್ ಆಗುತ್ತೆ. ನೆಕ್ಸ್ಟ್ ಎಲ್ಸ್ ಪಾರ್ಟ್ ಅಲ್ಲಿ ಏನಿದೆ ನೋಡಿ, ಪರ್ಸೆಂಟೇಜ್ ಡಿ ಇಸ್ ಬಿಗ್ ಅಂದ್ರೆ ಸಿ ಇಸ್ ಬಿಗ್. ಸಿ ಇಸ್ ಬಿಗ್ ಅಂದ್ರೆ ಯಾವುದು? 9 ಈಸ್ ಬಿಗ್. ಕರೆಕ್ಟಾ? ಈ ತರ ನಾವು ನಮ್ಮ ವ್ಯಾಲ್ಯೂಸ್ ಕರೆಕ್ಟ್ ಅಥವಾ ನಮ್ದು ಇನ್ಪುಟ್ಸ್ ಪ್ರಕಾರ ವೆದರ್ ವಿ ಆರ್ ಗೆಟ್ಟಿಂಗ್ ದ ಕರೆಕ್ಟ್ ರಿಸಲ್ಟ್ ಆರ್ ನಾಟ್ ಅಂತ ಟ್ರೇಸ್ ಮಾಡಿ ನೋಡ್ಬೋದು. ಓಕೆ, ಗಾಟ್ ಇಟ್? ವೆರಿ ಸಿಂಪಲ್ ಪ್ರೋಗ್ರಾಮ್, ಜಸ್ಟ್ ಯು ನೀಡ್ ಟು ಪ್ರಾಕ್ಟೀಸ್. If you have any doubts, you can comment. Thank you.